ವೀಲು ವಿಶಾಲು ನಾನ್ ಕಣೆ ಪಾರು ಮಾತಾಡ್ತಾ ಇರೋದು. ನಮ್ಮ ಯಜಮಾನ್ರು ಬೆಳಗ್ಗೆನೆ ಶೂಟಿಂಗ್ ಹೊರಟೋದ್ರು. ಯಜಮಾನ್ರು ಅಂದ್ರೆ ಮನೆ ಓನರ್ ಅಲ್ಲ, ನನ್ನ ಪತಿ ಪರಮೇಶ್ವರ. ಬರೋದು ರಾತ್ರಿ ಆಗತ್ತಂತೆ. ಮಧ್ಯಾಹ್ನ ಹೇಗೆ ಕಾಲ ಕಳಿಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ಬಂದ್ರೆ ಆಟ ಆಡ್ಕೊಂಡು ಕಾಲ ಕಳಿಬಹುದು ಅನ್ಕೊಂಡಿದ್ದೀನಿ. ಜಾಲಿ ಆಗಿರುತ್ತೆ. ಜೊತೆಗೆ ಮೀಕುನು ಕರ್ಕೊಂಡ್ ಬಾ. ಅದೇ ಕಣೆ ಮೀನಾಕ್ಷಿ, ಕರ್ಕೊಂಡ್ ಬಾ. ಏನಕ್ಕ ಸುಸ್ತಾಗಿ ಫೋನ್ ಒದ್ದಿತ್ತೇನೆ? ದೇಹಕ್ಕೆ ಸುಸ್ತಾದ್ರೆ ಮಸಾಲೆ ದೋಸೆ ತಿನ್ನಿಸಿ ಸರಿ ಮಾಡಬಹುದು. ಆದ್ರೆ ಇದು ಮನ್ಸಿಗಾಗಿರೋ ಸುಸ್ತು. ಏನಕ್ಕ ಕಳ್ಸತ್ತಿಯಲ್ಲ? ನಮ್ ಗಣಿತದ ಮಾಸ್ಟರ್ ಹೇಳ್ತಾ ಇದ್ರು ಕಣೋ, ಆಕಳಿಕೆ ಪ್ಲಸ್ ತೂಕಡಿಕೆ ಈಜುಕೊಳ್ತು ನಿದ್ದೆ ಅಂತ. ನಿದ್ದೆ ಬಂದ್ರೆ ಮಲ್ಕೋಕ. ಕೆಲಸ ಇಲ್ದೇ ಇದ್ದಾಗ ಆಕಳಿಕೆ ಬರುತ್ತೆ. ಮಲ್ಗದ್ರೆ ನಿಮ್ ಮಾಮ ಬೈತಾರೆ. ನನಗ್ ರೆಸ್ಟ್ ಬೇಕು ಸುಬ್ಬು. ನೀ ಹೇಳಕ್ಕ ವಾರಿಯರ್ ಬೇಕ್ರಿ ಒಳಗೆ ರಸ್ಕ್ ಸಿಗ್ತತಿ, ತಂದು ಕೊಡ್ತೀನಿ. ರಸ್ಕ್ ಅಲ್ವೋ ರೆಸ್ಟು. ಅದೆಲ್ಲಿ ಸಿಗ್ತತಕ್ಕ? ಸುಬ್ಬು ನನ್ಗೆ ವಿಶ್ರಾಂತಿ ಬೇಕು. ನಿಮ್ಮ ಮಾಮ ಏನಾದ್ರು ಬಂದ್ರೆ ನಂಗೆ ಎಬ್ಸು. ಹೋಗ್ ಕೆಲ್ಸ ನೋಡ್ ಹೋಗು. ತುಕಾರಮ್ಮ ನಿಂತ್ಕೊಳ್ಳ. ನಾನು ಬಂದಿದ್ದೀನಿ ಅಂತ ನಿಮ್ಮ ಅಕ್ಕಂಗೆ ಹೇಳಕ್ ಹೋಗ್ತಾ ಇದೀಯಾ? ಏನ್ ಮಾಮ ಇವಾಗ ಶೂಟಿಂಗ್ ಇಂದ ಜಲ್ದಿ ಬಂದಿ? ಯಾಕ? ಸೀನ್ ಯಾವ್ದು ಇರ್ಲಿಲ್ಲ ಕಣ. ನಗಡಿ ಆದ್ರಲ್ಲ ಸೀನ್ ಬರಾಕ. ಆ ಸೀನ್ ಅಲ್ಲಪ್ಪ, ಸ್ಕ್ರಿಪ್ಟ್ ರೈಟ್ರು ಸೀನ್ ಕೊಟ್ಟಿಲ್ಲ ಅಂತ ಶೂಟಿಂಗ್ ಕ್ಯಾನ್ಸಲ್. ಯಾರು ಪ್ರೊಡಕ್ಷನ್ ಮ್ಯಾನೇಜರ್? ಅರವಿಂದ್ ಶಶಿ. ಯಥಾ ಪ್ರಕಾರ ಅದೇ ಗೋಳು. ನಿಮ್ಮ ಅಕ್ಕ ಏನ್ ನಿದ್ದೆ ಮಾಡ್ತೀಯಾಳ? ಇಲ್ಲ ಮಾಮ, ಸೀರಿಯಸ್ ಆಗಿ ಕೆಲಸ ಮಾಡತ್ತಾಳ. ಓ, ಕೈಗೆ ಡ್ರಿಪ್ಸ್ ಹಾಕೊಂಡ್ಬಿಟ್ಟಿದ್ದಾಳು. ಅಕ್ಕ ನೀನ್ ಕೆಲಸ ಮಾಡು. ನಿಮ್ಮ ಅಕ್ಕ ಏನ್ ಮಾಡ್ತಾಳೆ ಅಂತ ನಾನ್ ನೋಡ್ತೀನಿ. ಸಿಕ್ಕೊಂಬಿದ್ದೆಲ್ಲಕ್ಕ. ತುಕಾರಾಮ, ನಿಮ್ಮ ಅಕ್ಕ ನೆಪ್ಸಕ್ಕೆ ಕಿಟಕಿ ಬಡಿತಾ ಇದ್ಯಾ? ನಾನು ಹೊರಕ್ಕೆ ಬಂದ್ರೆ ನಿನ್ನ ಹೆಸರು ಟಮಟೆ ಬರೆದು ಬಿಡ್ತೀನಿ. ಬಾರೋ ಪಾರ್ವತಿ, ಮಾಡ್ರನ್ ಕುಂಕರ್ಣಿ, ನಿದ್ರಾ ದೇವಿ, ಎದ್ದೇಳು. ಏನು ಗಾಢವಾಗಿ ನಿದ್ರೆ ಮಾಡ್ತಿದ್ರು? ಯಾರೀ ನಿದ್ದೆ ಮಾಡ್ತಾ ಇದ್ದಿದ್ದು? ನನ್ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದೆ. 1 kg ಅಕ್ಕಿಗೆ 100 ಗ್ರಾಮ್ ಕಲ್ ಬೆರೆಸಿದಾರಲ್ಲ, ಹೀಗಾದ್ರೆ ನಮ್ ದೇಶದ ಗತಿ ಏನು ಅಂತ ಚಿಂತೆ ಮಾಡ್ತಾ ಇದ್ದೆ. ಈ ಅಕ್ಕಿನ ಕ್ಲೀನ್ ಮಾಡೋಕೆ ನಾನು ಎಷ್ಟು ಬೆವರು ಸುರಿಸಿದ್ದೀನಿ ಗೊತ್ತಾ? ಹೌದಾ? ಬೆವರು ಸುರಿಸೋಷ್ಟು ಕೆಲಸ ಮಾಡ್ತಿದ್ದೇನೆ. ಅಕ್ಕಿಲಿ ಕಲ್ಲಾರ್ಸೋದು ಇಷ್ಟೊಂದು ಕಷ್ಟ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ರೀ, ಅಮೆರಿಕ ಇಂಗ್ಲೆಂಡ್ ಅಲ್ಲಿ ಅಕ್ಕಿಗೆ ಕಲ್ಲೇ ಬೆರೆಸಲ್ಲ. ನೀನಲ್ಲಿ ಅಕ್ಕಿ ಆರ್ಸಕ್ ಹೋಗಿದ್ಯಾ? ಕನ್ಸಲ್ಲೋ? ರೀ, ನಾನ್ ಯಾವಾಗ ನಿದ್ದೆ ಮಾಡ್ತಿದ್ದೆ ಅಂತ ಕನಸು ಕಾಣ್ಲಿ? ನಿಮ್ಗೆ ಯಾವಾಗ್ಲೂ ಬರೀ ಅನುಮಾನನೇ. ನೀನ್ ಯಾವಾಗ ತಪ್ಪಕೊಂಡಿದ್ಯಾ? ಮನೆ ಕೆಲಸ ಬೇರೆ ಏನು ಇರ್ಲಿಲ್ವಾ ಬಂಗಾರ? ಎಲ್ಲ ಮುಗ್ದಿದೆ. ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ, ಅವ್ರ ಜೊತೆಗೆ ಆಟ ಆಡ್ಬೇಕು. ಬಾರು, ನಂಗೆ ಶೂಟಿಂಗ್ ಕ್ಯಾನ್ಸಲ್ ಆಗಿದೆ. ನಿನ್ ಜೊತೆ ಎಲ್ಲರೂ ಸುತ್ತಾಡ್ಕೊಂಡ್ ಬರೋಣ ಅಂದ್ರೆ ನೀನು ಫ್ರೆಂಡ್ ಜೊತೆ ಆಟ ಆಡ್ಬೇಕು ಅಂತಿದ್ಯಲ್ಲ? ರೀ, ನಾನ್ ನಿಮ್ ಜೊತೆ ಬರಲ್ಲ ರೀ. ನನ್ನ ಫ್ರೆಂಡ್ಸು ವೀಲು ಮೀಕು ಬರ್ತಾ ಇದ್ದಾರೆ. ವೀಲು ಮೀಕುನಾ? ಅವ್ರ ಹೆಸರು ಕಣ್ರಿ. ವೀಲು ಅಂದ್ರೆ ವಿಶಾಲು, ಮೀಕು ಅಂದ್ರೆ ಮೀನಾಕ್ಷಿ. ಅವರು ನನ್ನ ಕುಂಟೆ ಬಿಲ್ಲೆ ಫ್ರೆಂಡ್ಸು. ಕುಂಟಿ ಕುಂಟಿ ಕಾಲ್ ಮುರ್ಕೊಳ್ಳೋ ಪ್ರೋಗ್ರಾಮ್ ಇದೆಯೋ? ಕುಂಟೋ ಕಾಲ ಮುಗ್ದು ಹೋಯ್ತು ರೀ. ಆಂಟಿ ಆದ್ಮೇಲೆ ಯಾರು ಕುಂಟ್ತಾರೆ? ಮದುವೆ ಆದ್ಮೇಲೆ ಗಂಡನೇ ಇರ್ತಾನಲ್ಲ ಕುಂಟಕ್ಕೆ, ನೀವು ಕುಂಟಿಸ್ತೀರಾ? ಹೋಗ್ಲಿ, ನಿಮ್ ಫ್ರೆಂಡ್ಸ್ ಜೊತೆ ಯಾವ ಆಟ ಆಡ್ತಿದ್ಯಾ? ಆ ಪಾಲೆ ತಿಪ್ಪಾಲೆನಾ? ಅದು 4ನೇ ಕ್ಲಾಸಲ್ಲಿ. ಜೂಟಾಟನಾ? ಅದು 6ನೇ ಕ್ಲಾಸಲ್ಲಿ. ಈಗ ತುಂಬಾ ಬೆಳೆದ್ಬಿಟ್ಟಿದೀವಿ. ಗೊತ್ತಮ್ಮ ನೀನ್ 5.5 ಅಡಿ ಬೆಳೆದಿದ್ಯಾ ಅಂತ. ಹಾಗಾದ್ರೆ ಯಾವ ಆಟ ಆಡ್ತೀರಾ? ಅಳುಗುಳಿ ಮನೇನು? ಅಲ್ಲ ರೀ, ಪಗಡೆ ಆಟ ಆಡ್ತೀವಿ. ಅದು ದುಡ್ಡು ಕಟ್ಟಿ. ದುಡ್ಡು ಕಟ್ಟಿ ಪಗಡೆ ಆಟನಾ? ಬಾಜಿ ಕಟ್ಟಿ ನೋಡು ಬಾರೋ ಮೀಸೆ ಮಾವ. ಬಾಜಿ ಕಟ್ಟಬಾರದಮ್ಮ ಗಂಡು ಬೀರಿ ಹೆಣ್ಣೆ. ನಿಮ್ಗೇಂತಂದ್ರೆ ದುಡ್ಡು ಕಟ್ಟ ಆಡಿದ್ರೆ ನನ್ನ ಜೇಬಿಗೆ ಸಂಸ್ಕಾರನಮ್ಮ. ರೀ, ಬರೀ 10,000 ಕೊಡ್ರಿ, ಅದನ್ನ ಡಬಲ್ ಮಾಡ್ಕೊಡ್ತೀನಿ. ದುಡ್ಡು ಡಬ್ಬಲ್ ಮಾಡೋ ಡಬ್ಲಿಂಗ್ ಕುಳುಗಳೆಲ್ಲ ಕಂಬಿ ಹಿಂದೆ ಕೂತಿದ್ದಾರೆ. ರೀ, ಮನೇಲಿ ಪಗಡೆ ಆಟ ಆಡಿದ್ರೆ ಯಾವ ಪೊಲೀಸ್ಗೂ ಗೊತ್ತಾಗಲ್ಲ ರೀ. ನಾನ್ ನಿಮ್ ಚಿನ್ನ ತಾನೆ. ಅಯ್ಯ ಹೌದು. ನಾನ್ ನಿಮ್ ಪಾರು ತಾನೆ. ಹೌದು. ನೀವ್ 10,000 ಕೊಡ್ತಿರ್ತಾನೆ. ಇಲ್ಲ. ಯಾಕೆ? ಕೊಟ್ರೆ ಹಾಳು ಮಾಡ್ಬಿಡ್ತೀಯ. ರೀ, ನಾನ್ ಪಗಡೆ ಆಟದಲ್ಲಿ ಮಹಾಭಾರತ ಶಕುನಿ ತರ. ಆ 10,000 ರೂಪಾಯಿಗೆ ನಾನೇ ಗ್ಯಾರಂಟಿ. ಕೊಡ್ರಿ ಕಾಸು. ಆಯ್ತು, ಕಬೋರ್ಡ್ ಅಲ್ಲಿ ಇದೆ, ಹೋಗ್ ತಗೋ. ನನಗೆ ಗೊತ್ತಿತ್ತು ರೀ ನೀವು ಕೊಟ್ಟೆ ಕೊಡ್ತೀರಾ ಅಂತ. ಅದಕ್ಕೆ ನಾನು ಮುಂಚೆನೆ ತೆಗೆದಿಟ್ಕೊಂಡಿದ್ದೆ. ಆಗಾಳ ಬರ್ರಿ ಬರ್ರಿ. ಈ ಹುಡುಗರು ನನಗಿನ ಓದಿದ್ರೆ ನಂಗೆ ಬೇಜಾರಾಗಂಗಿಲ್ಲ, ಆದ್ರೆ ಹುಡುಗಿಯರೇ ನನಗಿನ ಓದಿದ್ರೆ ನಂಗೆ ಭಾಳ ಬೇಜಾರಾಗಂತ. ಏನಿಲ್ಲ, ಬರ್ರಿ ಬರ್ರಿ ಬರ್ರಿ. ಅಕ್ಕ ಅಕ್ಕ ಬಂದ್ರು ನೋಡ. ವೀಲು ಮೀಕು ಬಂದ್ರ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬನ್ನಿ, ಕೂತಿರಿ. 1 ನಿಮಿಷ ಬಂದೆ. ರೀ ರೀ ಏನಮ್ಮ? ರೀ, ನಿನ್ ಫ್ರೆಂಡ್ಸ್ ಬಂದಿದ್ದಾರೆ ನೋಡ್ರಿ. ಬರ್ಲಿ, ಏನಿವಾಗ? ಒಂದ್ಸರಿ ನೋಡ್ರಿ. ಪರವಾಗಿಲ್ಲ ಕಣೆ, ವೆಯ್ಟು ತುಂಬಾ ಚೆನ್ನಾಗಿದೆ. ಅದ್ಮೇಲೆ ನೋಡಂತ ಯಾರು ನಿಮ್ಗೆ ಹೇಳಿದ್ದು? ಪಾಂಡುರಂಗ, ನೀನೇ ನೋಡು ಒಂದಿಲ್ಲ. ಕೇಳಿಸ್ಕೊಂಡ್ರೆ ಕಷ್ಟ. ಬನ್ನಿ. ಮೀಟ್ ಮೈ ಫ್ರೆಂಡ್ಸ್ ವೀಲು ಮೀಕು.
ನಿಮ್ಮ ತಂದೆ ತಾಯಿ ನಿಮ್ಗೆ ಅದೇನು ಅಂತ ಹೆಸರಿಟ್ಟಿದ್ದಾರ್ರಿ? ಅಲ್ಲ, ಈ ಥರ ಹೆಸರಿಡೋದು ನಾಯಿ ಮರಿಗಲ್ವಾ? ನನ್ನ ಹಬ್ಬಿ ತುಂಬಾ ತಮಾಷೆ ಮಾಡ್ತಾರೆ. ತಮಾಷೆ ಮಾಡ್ತಾ ಇಲ್ಲ, ಐ ಆಮ್ ವೆರಿ ಸೀರಿಯಸ್. ನೋಡಿದ್ರ ಇದು ಕಾಮಿಡಿನೇ. ನೋಡ್ರಿ, ನನ್ನ ಹೆಸರು ವಿಶಾಲು ಅಂತ, ಎಲ್ರು ನನ್ನ ವೀಲು ಅಂತ ಕರೀತಾರ. ನನ್ನ ಹೆಸರು ಮೀನಾಕ್ಷಿ, ಎಲ್ಲರೂ ಪ್ರೀತಿಯಿಂದ ಮೀಕು ಅಂತಾರೆ. ಗೊತ್ತಾಯ್ತು ಬಿಡಿ, ನೀವು ಬಂದು ಕೆಲಸ ಪ್ರಾರಂಭಿಸಿ. ಎಮ್ಮೆಗೊಂದು ಚಿಂತೆ, ಸಮಗಾರಂಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ. ಏನಂದಿ ಮಾಮ? ಮರಿಯಲಿ. ಪಗಡೆ ಆಟಕ್ಕೆ ದುಡ್ಡು ತಂದಿದ್ದೀರಾ? ತಂದಿದ್ದೀನಿ. ಇಲ್ಲಿ ನೋಡು, 10,000 ರೂಪಾಯಿ. ನಾನು 10,000 ರೂಪಾಯಿ ತಂದಿದ್ದೀನಿ. ಇವತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡೋ ಬಿಡೋಣ. ಶುರು ಮಾಡೋಣ. ಓಕೆ. ಪಾರು ಪಾರು, ಹೋಲ್ಡ್ ಆನ್. ಏನೇ ಇದು ಅನ್ಯಾಯ? ಇವ್ರನ್ನೆಲ್ಲ ಕಾಡ್ಸಿ ಪಗಡೆ ಆಡ್ತಿದ್ಯಾ? ನಿನ್ ಬೆಸ್ಟ್ ಫ್ರೆಂಡ್ ನಾನು, ಪಕ್ಕದ ಮನೇಲೇ ಇದ್ದೀನಿ. ನನ್ಗೊಂದು ಮಾತು ಹೇಳ್ದೆ ಆಡ್ತಿದ್ಯಲ್ಲ, ಸರಿನಾ? ಸುಬ್ಬು ಏನೋ ಮಾಡೋದು? 3 ಅಂದ್ರೆ 3 ಬಟ್ಟಿ ಅಂತಾರ. ಇನ್ನೊಬ್ಬರನ್ನ ಕರ್ಕೊಂಡ್ಬಿಡು, ಚಲೋ ಆಕತಿ. ವೈಶಾಲಿ ಬಾರಿ ಆಡೋಣ. ಎದ್ಬಾರ ಈ ಕಡೆ. ವೇದ ಬಂದಿಲ್ಲ. ವೈಶಾಲಿ, ನಾನ್ ಹೇಳಿದ ದಾಳ ಬಿದ್ರೆ 500 ರೂಪಾಯಿ, ಆಟ ಗೆದ್ರೆ 1000 ರೂಪಾಯಿ ಕೊಡ್ಬೇಕು. ಗೋವಿಂದ, ನಿನ್ ಜೂಜು ಬೇಡ, ಬಾಜಿನೂ ಬೇಡ, ಬರ್ತೀನಿ. ಸಾರಿ, ಸ್ವೀಟ್ 20s. ನಟಿ ಶಿರೋಮಣಿ ನೀಲಾಂಬರಿ ಅವರು ಸ್ವೀಟು ಖಾರನು ನೀವೇ ಹೇಳ್ಬೇಕು. ಏನು ಬೆಳಗ್ಗೆ ನನ್ನೇ ರೇಗ್ಸದ? ಇವ್ರನ್ನೆಲ್ಲ ಹೋಗಿ ನೀವು ಸ್ವೀಟ್ 20 ಅಂತಂದ್ರೆ ಅದಕ್ಕೆ ಹೇಳಿ ಹೋಗ್ಲಿ ಬಿಡಿ. ಆದರೂ ನಿಮ್ಮನ್ನು ನೋಡ್ತಾ ಇದ್ರೆ ಕನಕಾಂಬರ ಜ್ಞಾಪಕ ಬರುತ್ತೆ. ಅಷ್ಟೇನಾ? ಅಂಬರ ಅಂದ್ರೆ ಆಗಸ, ಇನ್ನು ಏನೇನೋ ಜ್ಞಾಪಕ ಬರುತ್ತೆ. ರೀ, ನಟಿ ಮನಿ ಜೊತೆ ನಿಮ್ ಡೈಲಾಗ್ ಸಾಕು, ನಾನು ಆಟ ಆಡ್ಬೇಕು. ನನ್ನ ಆಟಕ್ಕೆ ಸೇರಿಸ್ಕೊತೀರಾ? ಸರಿಯಾದ ಟೈಮಿಗೆ ಬಂದಿದ್ಯಾ? ನಮಗೂ ಆಟಕ್ಕೆ ಒಬ್ರು ಕಡಿಮೆ ಇದ್ರು. ಹೌದು, ಇಲ್ಲಿ ಆಟ ಆಡ್ತಿದ್ವಿ ಅಂತ ನಿನ್ಗೆ ಯಾರು ಹೇಳಿದ್ರು? ಅಕಸ್ಮಾತ್ ಆಗಿ ಗೊತ್ತಾಯ್ತು. ನನ್ನ ಆಟಕ್ಕೆ ಸೇರಿಸ್ಕೊತೀರಾ? ಪದೇ ಪದೇ ಕೇಳ್ತಾ ಇದ್ರೆ ಇನ್ನೇನ್ ಮಾಡ್ಲಿ? ಸರಿ, ಆಡು. ನನ್ 3. ಬ್ಯಾಡ್ ಲಕ್ ನೀಲು. ನಂದಿನ್ನೂ ಒಳ್ಳೆ ಟೈಮ್ ಶುರು ಆಗಿಲ್ಲ ಅನ್ಸುತ್ತೆ. ಯಾರು ಸ್ವಲ್ಪ ಕಾಫಿ ಮಾಡ್ಕೊಡೆ. ರೀ, ನಾನು ಗೆಲ್ತಾ ಇದೀನಿ, ನೋಡ್ತಾ ಇಲ್ವಾ? ನಂಗೆ ಡಿಸ್ಟರ್ಬ್ ಮಾಡಬೇಡಿ. ನಿಮ್ಗೆ ಬೇಕಿದ್ರೆ ನೀವು ಮಾಡ್ಕೊಂಡು ಕುಡೀರಿ, ಹಾಗೆ ನಂಗೂ ಸ್ವಲ್ಪ ತಂದು ಕೊಡಿ. ನಾನು ನಿಮ್ಮೆಲ್ರಿಗೂ ಕಾಫಿ ಮಾಡ್ಕೊಡ್ಬೇಕಾ? 5 ಹಾಕ್ತೀನಿ ನೋಡಿ ಈಗ. ರೀ ನೋಡ್ರಿ, ನಿಮ್ ಜೊತೆ ಮಾತಾಡ್ತಾ ಕೂತಿದ್ರೆ ನಾ ಸೋತ್ ಹೋದೆ. ಎಂತ ಮೇಲಿಂದ? ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಪಗಡೆ ಆಟ ಆಡಿ ಉದ್ಧಾರ ಆದವ್ರು ಯಾರಿದ್ದಾರೆ? ಮಹಾಭಾರತದಲ್ಲಿ ಶಕುನಿ ಪಗಡೆ ಆಟ ಆಡ್ಸಿದ್ರಿಂದಾನೆ ಪಾಂಡವರು ತಮ್ಮ ಹೆಂಡತಿನ ಕಳ್ಕೊಂಡ್ರು. ನಳ ಮಹಾರಾಜ ರಾಜ್ಯ, ಕೋಶ ಎಲ್ಲಾನು ಕಳ್ಕೊಂಡ್ರು. ಅಂಥ ಪಗಡೆ ಆಟ ಆಡೋದು ಬೇಡ ಅಂತ ನಮ್ಮ ಪರಮೇಶ್ವರ್ ಅಂಕಲ್ ಎಷ್ಟೇ ಹೇಳ್ತಾ ಇದ್ರು, ಪಾರು ಆಂಟಿ ಕೇಳ್ತಾ ಇಲ್ಲ. ಈ 4 ಜನದಲ್ಲಿ ಯಾರು ಗೆಲ್ತಾರೆ, ಯಾರು ದುಡ್ಡು ಮಾಡ್ಕೋತಾರೆ ಅನ್ನೋದನ್ನ ನೀವು ಗೆಸ್ ಮಾಡಿ ನನಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ಪಾರು ಆಂಟಿ ದುಡ್ಡು ಮಾಡ್ಕೋತಾರೆ ಅನ್ನೋದಾದ್ರೆ P ಅಂತ, ಮೀಕು ಆಂಟಿ ಆದ್ರೆ M ಅಂತ, ನೀಲು ಆಂಟಿ ಆದ್ರೆ N ಅಂತ, ವೀಲು ಆಂಟಿ ಆದ್ರೆ V ಅಂತ ಟೈಪ್ ಮಾಡಿ 42040ಗೆ SMS ಮಾಡಿ. ಬಹುಮಾನ ಗೆಲ್ಲಿ. ಮೊದಲನೇ ಬಹುಮಾನ ರೆಫ್ರಿಜರೇಟರ್, 2ನೇ ಬಹುಮಾನ ಟಿವಿ, 3ನೇ ಬಹುಮಾನ ಗ್ರೈಂಡರ್. ಈ ಬಹುಮಾನನ ನಿಮ್ ದುಡ್ಡಲ್ಲಿ ನೀವೇ ಕೊಂಡ್ಕೋಬೇಕು. ಆದ್ರೆ ಯಾವ ಒಂದಿನಲ್ಲಿ ತಗೋಬೇಕು ಅನ್ನೋದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಅಲ್ಲಿವರೆಗೂ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ಅಕ್ಕ, ನಿನ್ ತಲೆ ಭಾಳ ಬಿಸಿ ಆಗೈತಂತ ಅದಕ್ಕೆ ಮಾಮ ಕಾಫಿ ಬದಲಿ ಜ್ಯೂಸ್ ಕೊಟ್ಟಾನ, ಕುಡಿ. ಹುಡುಗ ಬಸವಣ್ಣ. ಮಾಮ, ಹೇಳತ್ತು ಕರಮ್ಮ, ಅಕ್ಕ ಭಾಳ ಸುಳಕತ್ತಾಳ, ಹೋಗಿ ಸ್ವಲ್ಪ ಹೆಲ್ಪ್ ಮಾಡ. ನನ್ನ ಮಾತು ಕೇಳಲ್ಲ ಕಣಲೆ. ಆದ್ರೆ ಹೇಳಿ ನೋಡ ಮಾಮ.
ಪಾರು ಯಾಕೋ ನಿನ್ನ ನಸೀಬ್ ಸರಿಗಿಲ್ಲ ಕಣೆ, ನಿಲ್ಲಿಸ್ಬಿಡೆ. ರೀ, ಪ್ರೇಮದಲ್ಲೂ ಆಟದಲ್ಲೂ ಸೋಲು ಗೆಲುವು ಇದ್ದಿದ್ದೆ, ಅದಕ್ಕೆಲ್ಲ ನಾವು ಹೆದರಬಾರ್ದು. ಮಾತು ಕೇಳಮ್ಮ. ನಾಳೆ ಕೇಳ್ತೀನಿ. ಪಾರು ಒಂದ್ ನಿಮಿಷ ಬಾ. ರೀ, ಆಟ ಮುಗಿದ್ಮೇಲೆ ಬರ್ತೀನಿ ರೀ. ಸೋತ್ರೆ ದುಡ್ಡಿನ ಜೊತೆಗೆ ನಿನ್ನ ಮಾನ ಮರ್ಯಾದನ್ನು ಹೋಗುತ್ತೆ ಕಣೆ. ಇದೆಲ್ಲ ಇದ್ದಿದ್ದೆ ರೀ. ಯುಗಾದಿ ಹಬ್ಬದ ದಿನ ಬೆಲ್ಲ ಜೊತೆ ಬೇವು ತಿಂತಿರ್ತಾನೆ. ನೀನ್ ಬರೀ ಬೇರೆ ತಿಂತಿದ್ಯಲ್ಲೇ. ನನ್ನ ಡಿಸ್ಟರ್ಬ್ ಮಾಡ್ಬಿಡಿ, ಎದ್ದೋಗ್ರಿನಿಂದ. ಮಾಮ ಆಟ ನಿಲ್ಲಿಸಂತ ಹೇಳ್ಬಾರ್ದನ. ಈ ಜೂಜಾಟನ ಹೇಗೆ ಕಣ, ಒಂದ್ಸಲ ಆಡಕ್ ಶುರು ಮಾಡಿದ್ರೆ ಮನೇಲಿ ಹೆಣ ಬಿದ್ರು ನಿಲ್ಸಲ್ಲ. ಈಗೇನ್ ಮಾಡೋದು ಕರಮ್ಮ, ಹೇಳು ಮಾಮ. ಮನೇಲಿ ಸೊಳ್ಳೆಗಳು ಜಾಸ್ತಿ ಆಗಿದೆ, ಅದಕ್ಕೇನಾದ್ರು ಮಾಡು ಅಂತ ಹೇಳಿದ್ನಲ್ಲ, ಏನ್ ಮಾಡ್ತೀಯ ಮಂಕುರಮ್ಮ? ಯಾವಾಗ ಮಾಮ? ನಿನ್ನೆ ತಾನೇ ಹೇಳಿದ್ನಲ್ಲ. ನೆನಪಾಗೋದು ಮಾಮ. ಈಗ ಹಾ ನೆನಪಾತ. ಅವಾಗ ಹಗಿರ್ ಕೇಳಿದ್ದಲ್ಲ, ನೆನಪಾಗಿರ್ಲಿಲ್ಲ. ಬಂದೆ ತಡಿ. ದಂಡಂ ದಶಗುಣಂ. ಮಾಮ ಬರ ಸೊಳ್ಳೆ ಹೊಡೆಯಲಿ. ಅಕ್ಕ ಸೊಳ್ಳೆ ಬಾಳದ ಕಡದ್ರ ಬಾಳ ತ್ರಾಸಕ್ಕೈತಿ. ಬೇಡ ಅಂತಾರ್ದ ಪಾರು, ಘಾಟು ಕಣೆ. ಪಾರು, ನನಗೆ ನೆಗಡಿ ಕೆಮ್ಮು ಬಂದ್ರೆ ನಿನಗೆ ಸುಮ್ಮನೆ ಬಿಡಲ್ಲ. ನಾಟಕದವ್ರಿಗೆ ನೆಗಡಿ ಕೆಮ್ಮು ಬರಬಾರ್ದು. ನಿಮ್ ಮೂರಿನ ಸುತ್ತ ಬರಲ್ಲ ರೀ, ಯೋಚನೆ ಮಾಡಬೇಡಿ. ಏನ್ರಿ ದೊಡ್ಡ ವಾಸನೆ, ಈಗ್ಲೇ ಹೊಡ್ಸೋದು? ಅದು ಸೊಳ್ಳೆ ಕಳೆದ್ರೆ ಬರ್ಬಾದ್ ರೋಗ ಬಂದ್ಬಿಡುತ್ತೆ. ಮಲೇರಿಯಾ ಬರ್ಬೋದು, ಬ್ರೈನ್ ಜೊತೆ ಬ್ರೈನ್ ಫೀವರ್ ಬರ್ಬೋದು. ಅದಕ್ಕೆ ಹೊಡಿಸ್ತಾ ಇದ್ದೀನಿ. ಹೇ ಅಲ್ಲೊಡಿ ಬರ್ಲೆ. ಪಾರು, ಏನಾಯ್ತು? ಖಜಾನೆ ಇಲ್ಲ ಖಾಲಿ. ಇನ್ನೂ ಸ್ವಲ್ಪ ಇದೆ ಇರ್ರಿ, ನಾನೇ ಗೆಲ್ಲೋದು. ಬೇಡ ಕಣೆ, ಸಾಕ್ ನಿಲ್ಲಿಸ್ಬಿಡು. ಎಷ್ಟು ಅಂತ ಸೋಲ್ತೀಯ? ನನ್ನ ಆಟ ನನ್ನ ಇಷ್ಟ, ಅದನ್ನ ಕೇಳಕ್ ನೀವ್ಯಾರಿ? ದುಡ್ಡು ನಂದು. ಯಾಕೆ, ಏನಾಗಿದೆ ನಿಮ್ಗೆ? ಹೆಂಡತಿಗೆದ್ರೆ ಗಂಡಂಗ್ ಹೊಟ್ಟವ್ರಿ. ಇದು ಗಂಡ ಹೆಂಡತಿ ವಿಷಯ, ಪಗಡೆ ಆಟದ ವಿಷಯ ರೀ. ಅದೇನ್ ಮಾಡ್ತೀರಾ, ದೂರ ನಿಂತ್ ಮಾಡ್ರಿ. ತುಕಾರಮ್ಮ, ಹೇಳು ಮಾಮ. ಇದಕ್ಕೇನಾದ್ರು ಒಂದು ಐಡಿಯಾ ಮಾಡ್ಲೇಬೇಕು ಮಂಕುರಮ್ಮ. ರೀ, ಹೆಂಗಸರ ಮುಂದೆ ಈ ತರ ಡಾನ್ಸ್ ಮಾಡಿ ನಾಚ ಆಡಬೇಡ್ರಿ. ಚೆನ್ನಾಗಿ ಕುಣಿತಾ ಇದಾರೆ, ಕುಣಿಲಿ ಕುಣಿಲಿ. ಏನೇ ನನ್ ಗಂಡನ ಕುಣಿಸ್ತೇನೆ ನೀನು? ನನಗೆ ದುಡ್ಡು ಜಾಸ್ತಿ ಬರ್ತಿದೆಯಲ್ಲ, ಖುಷಿ ಆಗ್ತಿದೆ. ಕುಣಿಲಿ ಬಿಡ. ಹೌದು ಕಣೆ, ನಮ್ಮ 3 ಜನ ಇಲ್ಲಿ ಬಂದ್ಮೇಲೆ ಒಳ್ಳೆ ದುಡ್ಡು ಮಾಡ್ತಾ ಇದೀವಿ. ರೀ, ನನ್ನ ಕಾನ್ಸಂಟ್ರೇಷನ್ ಹಾಳಾಗ್ತಿದೆ. ಇಲ್ಲಿಂದ ಹೋಗ್ತಿರಲ್ಲ, ಕಾಲ್ ಮುರಿದು. ಯಾಕಕ್ಕ ತಲೆ ಬಿಡ್ಕೊಳತಿ? ಸೆಲ್ಫ್ ಸರ್ವಿಸು. ಜೂಜ್ ಗೆಳದ ಮೇಲೆ ಏನಾದ್ರು ಒಂದು ಬಡ್ಕೊಳ್ಳೇಬೇಕು. ಕೊನೆಗೆ ಬಾಯಂತೂ ಬಡ್ಕೊಳ್ಳೇಬೇಕು. ಯಾಕ್ರಿ ಅಪಶಕನ ನೋಡಿತಿದ್ದೀರಾ? ಇಷ್ಟಕ್ಕೆಲ್ಲ ಕಾರಣನೇ ನೀವು. ಹೌದಕ್ಕ. ನಾನ್ ಹೇಗೆ ಕಾರಣ ಆಗ್ತೀನಿ? ನೀವು ದುಡ್ಡು ಕೊಡುವಾಗ್ಲೇ ಬೈಕೊಂಡು ಕೊಟ್ಟಿರ್ತೀರಾ. ಕಳ್ಳಂಗ ಒಂದು ಪಿಳ್ಳೆನೇವ ಅಂತೆ. ಬರೋ ಸೋತ್ಬಿಟ್ಟು ಏನಾರು ಹೇಳ್ಬೇಡ. ಹೋಲಿ ತಿಂಡಿನಾರು ತಿಂದು. ನಂಗೆ ಬೇಡ. ಅಕ್ಕ ಕಾಫಿರ ಕುಡಿಯಕ್ಕ? ಏನಿಗೆ ಬೇಡ. ಚಿಚಿ, ಏನ್ರಿ ಇದು? ಮೈ ಮೇಲೆಲ್ಲ ಕಾಫಿ ಚಲ್ತಿರಲ್ಲ. ರೀ, ಅರ್ಧ ಗಂಟೆಗೆ ಯಾರು ಬರಬೇಡಿ ಇಲ್ಲಿ. ಸುಬ್ಬು, ಬಾರೋ ಇಲ್ಲಿ. ಏನಕ್ಕ? ಸುಬ್ಬು, ನನ್ನ ಹತ್ರ ಇದ್ದಿದ್ದ ಹಣ ಎಲ್ಲ ಮುಗಿತಾ ಬಂತು. ನಿನ್ ಹತ್ರ ಇದ್ರೆ ಕೊಡೋ. ಅಕ್ಕ, ಹನುಮಂತ ಹಾರ ಅಂದ್ರೆ ಸಮುದ್ರ ಹಾರ್ಬೋದು, ಸಂಜೀವಿನಿ ಕಂಬ ಅಂದ್ರೆ ಸಂಜೀವಿನಿ ಗುಡ್ಡ ಹೊತ್ಕೊಂಡ್ ಬರ್ಬೋದು. ಆದ್ರೆ ಸಿಂಹಾಸನ ಏರಕ್ಕಾಕೈತಿನ? ಅಂದ್ರೆ ಮಾಮನಂಗೆ ನಂಗೆ ರೊಕ್ಕ ಇಟ್ಕೊಳಕ್ ಬರ್ತಿದ್ದೀನಿ. ಪಾಂಡುರಂಗ, ರಾತ್ರಿ ಆದ್ರೂ ಇನ್ನ ಜೂಜ್ ಆಡ್ತಾನೆ ಇದ್ದಾರಲ್ಲಪ್ಪ. ಮಾಮ ಇದು ಎಂತ ಆಟ ಮಾಮ? ರಾಕ್ಷಸರ ಆಟ ಕಣ, ನಿಶಾಚರ ಆಟ. ಸಂಸಾರಸ್ತ್ರ ಮನೇಲಿ ಈ ಥರ ಜೂಜ್ ಆಡೋದಿಲ್ಲ. ಮಾಮ ನಂಗೂ ನೋಡಿ 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 ಬ್ಯಾಸರ ಬಿಟ್ಟೈತಿ. ನಾವು ಆಡ್ಬಿಡಂ ಬಾ. ಲೇ, ಸಂಸಾರಸ್ತ್ರ ಮನೇಲಿ ಈ ಥರ ಜೂಜ್ ಆಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಎತ್ತು ಏರಿಗಳಿತ್ತು ಅಂದ್ರೆ ಕೋಣ ನೀರುಗಳಿತ್ತಂತೆ. ಕೋಣಾರ ಮಾಮ? ನೀನೇ. ಮಾಮ ಬೇರೆ ದಾರಿನೇ ಇಲ್ಲ ನೀಗೆ. ದೇವ್ರು ಕಣ್ಣು ಬಿಡಬೇಕು ಅಷ್ಟೇ. ಮಾಮ ದೇವ್ರಿಗೆ ಹೇಳಂ ಬಾ. ಲೇ, 3 ಅಡಿ ತಲೆ ಮೇಲೆ ಮಟಕ್ದ ಅಂದ್ರೆ 3 ಅಡಿ ಒಳಗೋಗಿ ಹೊರೆ ಮಾತ್ರ ಮೇಲಿರ್ಬೇಕು. ಮೊದ್ಲೇ ತಲೆ ಕೆಟ್ಟ ಕೆರೆ ಆಡ್ತಿದೆ, ಸುಮ್ಮನೆ ನಿಂತ್ಕೊಂಡ್ಬಿಡು. ಮಾಮ ತುಕಾರಮ್ಮ, ನೀನು ನಮ್ಮನೆ ಸಿಂಹ ಅಂದ್ರೆ ಸಿಂಹ. ಈಗ್ಲೂ ನಾನೇ ಗೆದ್ದೆ. ಪಾರು, ನಿನ್ ಲಕ್ ಚೆನ್ನಾಗಿಲ್ಲ ಕಣೆ. ಸೋಲೆ ಗೆಲುವಿನ ಮೆಟ್ಲಮ್ಮ. ಆದ್ರೆ ನಿನ್ ಮೆಟ್ಲು ಕೆಳಗೆ ಇಳಿತಾನೇ ಇದೆಯಾ, ಬಾವಿ ಒಳಗಡೆ ಇದೆಯಾ. ಅಟ್ಲೀಸ್ಟ್ ಭೂಮಿ ಮೇಲಾದ್ರೂ ಬರೋದ್ ಬೇಡ್ವಾ? ಕರೆಂಟಿಗೆ ಹೋಗ್ಬಾರ್ದಿತ್ತಲ್ವಾ? ಪೇಪರ್ ಅಲ್ಲಿ ಕರೆಂಟ್ ಹೋಗಲ್ಲ ಅಂತ ಹಾಕಿದ್ರು. ಪೇಪರ್ ಅಲ್ಲಿ ಕರೆಂಟ್ ಹೋಗಲ್ಲ, ಮನೇಲಿ ಹೋಗುತ್ತೆ. ಪಾರು, ನನ್ಗನ್ಸುತ್ತೆ ನಿಮ್ಮನೇಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಇರಿ, ನಾನು ನೋಡ್ಕೊಂಡು ಬರ್ತೀನಿ. ಯಾರು ನಿನ್ಗೆ ಆಟ ಆಡಕ್ ಬರಲ್ಲ ಕಣೆ.
ಈ ಜನ್ಮದಲ್ಲಿ ನಿನ್ ಗೆಲ್ಲಲ್ಲ, ಉಳಿದಿರೋ ದುಡ್ಡು ಕೊಡು, ನಾನು ಆಡಿ ಗೆಲ್ಲೋ ಪ್ರಯತ್ನ ಮಾಡ್ತೀನಿ. ಸಂಸಾರ ಸಿರ್ ಜೂಜಾಡ್ಬಾರ್ದಂದಿ. ಇಲ್ಲ ಸಂಸಾರನೇ ಮುಳುಗೋಗ್ತಿದ್ಯಪ್ಪ. ರೀ ಇದು ಹೆಣ್ಮಕ್ಳು ಆಡ್ತಾ ಇರೋ ಆಟ, ಇದಕ್ಕೂ ನಿಮ್ಗೂ ಯಾವ್ದೋ ರೀತಿ ಸಂಬಂಧ ಇಲ್ಲ. ಹೋಗಿ ರೂಮಲ್ಲಿ ಬಿದ್ಕೊಳ್ಳಿ. ಕಾಪಾಡಪ್ಪ. ಅಯ್ಯೋ, ನನ್ನ ಹತ್ರ ಇರೋ ದುಡ್ಡೆಲ್ಲ ಇವ್ರಿಬ್ರೆ ಹೊಡ್ಕೊಂಡ್ಬಿಟ್ರು. ಇನ್ನು ನನ್ನ ಹತ್ರ ದುಡ್ಡಿಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಆಟ ಅಂದ್ರೆ ಆಟ, ಮತ್ತೇನ್ ಬೆಟ್ ಕಟ್ತೀರಾ ಅಂತ ಹೇಳಿ. ನಮ್ಮ ಮನೆಯೊಂದು ನಾಯಿ ಮರಿ ಇದೆ, ಅದನ್ನ ಅಡ ಇಡ್ತೀನಿ. ನಿನ್ ನಾಯಿ ಮರಿ ನಂದೊಂದು 5,000. ನಂದು 5,000. ನನ್ನ ಹತ್ರನೇ ಏನೂ ಇಲ್ವಲ್ಲೇ. ನಿಮ್ಮ ಮನೇನು ನಾಯಿ ಮರಿ ಇದ್ರೆ ಅಡ ಇಡೆ. ಇತ್ತು ಕನೆ ಗಲಾಟೆ ಮಾಡುತ್ತೆ ಅಂತ ಓಡಿಸ್ಬಿಟ್ವಿ. ಈಗ ಇರೋದು ನನ್ನ ಗಂಡ ಮಾತ್ರ. ಅವ್ರನ್ನೇ ಅಡ ಇಡು. ಪತಿ ಪರಮೇಶ್ವರ ಸ್ವಲ್ಪ ಬನ್ನಿ. ರೂಮಲ್ಲಿ ಹೋಗಿ ತೆಪ್ಪಗೆ ಬಿದ್ಕೊಳ್ಳಿ ಅಂದೋನ್ನ ನೆನ್ಸ್ಕೊಂಡಿದ್ ಕಾರಣ ನಾ ಆಟ ಆಡ್ಬೇಕ್ರಿ. ಆಡೋ, ಅದಕ್ಕೆ ನಾನೇನ್ ಮಾಡ್ಲಿ? ನಿಮ್ಮನ್ನ ಅಡ ಇಡ್ಬೇಕು. ಗಂಡನ್ನೇ ಅಡ ಇಡೋದಾ? ರೀ ನಿಮ್ಮನ್ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ ರೀ. ಇದು ನನ್ನ ಮಾಂಗಲ್ಯದ ಪ್ರಶ್ನೆ. ಮುತ್ತು ನೀರಲ್ಲ ಆಯ್ತು, ಉಪ್ಪು ನೀರಲ್ಲ ಆಯ್ತು, ವಾರಿ ಕಲ್ಲು ನೀರಲ್ಲ ಆಯ್ತು. ಉಪ್ಪು ಕರಗಿತು, ವಾರಿ ಕಲ್ಲು ಕರಗಿತು, ಮುತ್ತು ಕರಗದೆ ಹಾಗೇ ಉಳಿಯಿತು. ನಾನು ಮುತ್ತಿದ್ದಾಗೆ ಕಣೆ, ಮುತ್ತಿನಂತ ಗಂಡ ನಡ ಇಡ್ತೀಯ? ಅರಬಲ್ಲು ಟಿವಿ ನಡ ಇಡು. ನಾನು ಟಿವಿ ಅಡ ಇಡ್ತಿದ್ದೀನಿ. ನೀವು ಆಮೇಲೆ ಬನ್ರಿ. ಪಾಂಡುರಂಗ 4 ಟಿವಿ ನಾನ್ ತಗೋತೀನಿ. ನಾಯಿ ಮರಿ ನಾನ್ ತಗೋತೀನಿ. ಈಗೇನ್ ಅಡ ಇಡ್ತೀರಾ? ನಾನು ನಮ್ಮನೆ ಟಿವಿ ಅಡ ಇಡ್ತೀನಿ. ನಾನು ನಮ್ಮನೆ ಫ್ರಿಜ್ ಅಡ ಇಡ್ತೀನಿ. ಸರಿ. ತುಕಾರಮ್ಮ, ಮನೇಲಿರೋ ಒಂದೊಂದೇ ಐಟಮ್ ಅಡ ಇಡ್ತಾ ಇದ್ದಾರಲ್ಲೋ ಮಂಕುರಮ್ಮ. ಮಾಮ ಇಷ್ಟಾಗ ಹಾಕೊಂಡು ಇನ್ನೂ ಅಡ ಇಡ್ತ. ಈ ಪರಮೇಶ್ವರ ಹತ್ರ ಉಳಿದಿರೋದು ಕೊನೆಯ ಅಸ್ತ್ರ, ಪಾಶುಪತಾಸ್ತ್ರ. ಅದನ್ನ ಪ್ರಯೋಗಿಸಿ ನನ್ನನ್ನು ನಾನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಯಾವ್ದು ಮಾಮ? ಗುಂಡಣ್ಣ. ಕರಿಕೋಟು ಗುಂಡನ? ನಂದು 5,000. ನಂದು 5,000. ಇವಾಗ 6. ನಿಮ್ ಟಿವಿ ಫ್ರಿಜ್ ನಂದಾಯ್ತು. ನೀನ್ ಟಿವಿ ನಾಯಿ ಮರಿ ನಂದಾಯ್ತು. ಈಗೇನ್ ಅಡ ಇಡ್ತೀಯಮ್ಮ? ನನ್ನ ಹತ್ರ ಅಡ ಇಡಕ್ಕೆ ಏನೂ ಇಲ್ಲಮ್ಮ. ನಮ್ಮ ಯಜಮಾನನ ಅಡ ಇಡೋಣ ಅಂದ್ರೆ ನಾನು ಆಲ್ರೆಡಿ ಡೈವರ್ಸಿಗೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ನೀನು ರೀ ಏನು ನನ್ ಕರೆದಿದ್ದು? ನನ್ ಗಂಡನ್ನೇ ಅಡ ಇಡ್ತಿದ್ದೀನಿ. ಕೊನೆಗೂ ನನ್ನ ಸದ್ಯ ಬಂದೇ ಬಿಡ್ತಾ? ನಂದು 10,000 ಕಣೆ. ನಿನ್ ಗಂಡನ ನಾನ ಮನೆಗೆ ತಗೊಂಡ್ ಹೋಗ್ತೇನೆ. ನನ್ 10,000 ಕಣೆ. ನಿನ್ ಪತಿ ಪರಮೇಶ್ವರ್ನ ನಾನೇ ಮನೆಗೆ ಕರ್ಕೊಂಡು ಹೋಗೋದು ಸಾಧ್ಯನೇ ಇಲ್ಲ. ಈ ಪರಮೇಶ್ವರ ಯಾವತ್ತಿದ್ರು ಈ ಪಾರ್ವತಿಗೆ. ನನ್ ಗಂಡನ ಟೈಮು ಚೆನ್ನಾಗಿದೆ. ಇವ್ರ ನಡ ಇಟ್ರೆ ನಾನು ಖಂಡಿತ ಗೆದ್ದೆ ಗೆಲ್ತೀನಿ. ಪಾರು, ಧರ್ಮರಾಯ ದ್ರೌಪದಿ ನಡಾಡೋ ನಡಾಡ್ತಿದ್ದಲ್ಲಿ ಇವರಿಬ್ರು ಸೇರ್ಕೊಂಡು ನನ್ನ ವಸ್ತ್ರಾಪಹರಣ ಮಾಡ್ಬಿಟ್ರೆ ಒಂದ್ಸರಿ ಅಡ ಇಟ್ಮೇಲೆ ವಾಪಸ್ ತಗೊಳ ಆಗಿಲ್ಲ ರೀ. ಹುಚ್ಚುಚ್ಚಂಗ್ ಆಡ್ಬೇಡ್ವೆ, ಆಟ ಸಾಕು, ನಿಲ್ಸು. ರೀ ಇದು ನನ್ನ ಮರ್ಯಾದೆ ಪ್ರಶ್ನೆ, ನಾನು ಗೆಲ್ಲೇಬೇಕು. ಹಾಕ್ಲಾ ಗಾಳನ? ಹಾಕು. 8. ಬಿತ್ತಲ್ಲೇ 8, ತೆಚ್ಕೊಳ್ತು ಗಂಟು, ಮುರಿತು ನಮ್ಮ ಬಾಳಿನ ನಂಟು. ಪಾರು, ನಿನ್ ಗಂಡನ್ ಸೋತ್ಬಿಟ್ಟಿಯಲ್ಲ. ಇದ್ಮೇಲೆ ಇವರು ನಮ್ಮನೇಲಿ ಕೆಲಸ ಮಾಡ್ಕೊಂಡಿರ್ತಾರೆ. ನಡೀರಿ ಹೋಗೋಣ. ನಿಂತ್ಕೊಳೆ, ಬಾರ ಈ ಕಡೆ. ನಾನು ಬಾಜಿ ಕಟ್ಟಿದ್ದೀನಿ, ಇವ್ರನ್ನ ನಾನ್ ಗೆದ್ದಿದ್ದೀನಿ, ಇವ್ರನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನೋಡಿ ನೀನು, ನಮ್ಮ ಮನೇಲಿ ಅಡ್ಗೆ ಕೆಲ್ಸನಿಲ್ಲ, ಮಾಲಿನೂ ಇಲ್ಲ. ಇವ್ರನ್ನ ಕರ್ಕೊಂಡು ಹೋದ್ರೆ ಬೇರೆಯವ್ರನ್ನ ಹುಡ್ಕೋದಾದ್ರೂ ತಪ್ಪುತ್ತಾ? ಏನ್ರಿ, ಏನ್ ಹೇಳ್ತಿದ್ದೀರ ನೀವು? ನಾನ್ ನಿಮ್ಮನೆ ಬಂದು ಅಡ್ಗೆ ಕೆಲಸ, ಮಾಲಿ ಕೆಲಸ ಮಾಡ್ಬೇಕಾ? ನನ್ ಗಂಡನ್ ಕರ್ಕೊಂಡು ಹೋಗ್ಬೇಡ್ರಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ. ನನ್ಗಿರೋದು ಒಬ್ನೇ ಗಂಡ, ಗಿಳಿ ತರ ಸಾಕೊಂಡಿದೀನಿ. ಸಾಕ್ ಸುಂದರಮ್ಮ, ಗಿಳಿನ್ ತಗೊಂಡು ಗಿಡ ಕೊಟ್ಟಿದ್ಯಲ್ಲ. ನೋಡ್ ಪಾರು, ನಿನ್ ಗಂಡನ ನಾನ್ ಗೆದ್ದಿದ್ದೀನಿ, ಇವ್ರನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನಾನ್ ನಟಿ, ಇವ್ರ ನಟ, ಇಬ್ರು ಸೇರಿ ನಾಟಕ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀವಿ. ಅದ್ ಹೇಗೆ ಸಾಧ್ಯ? ಗೆದ್ದಿರೋದು ನಾನು. ನಾನು ಸಾಕ್ ಸುಂದರಮ್ಮ, ಇರೋನೊಬ್ಬ ಹೆಂಗ್ ಅನ್ಸ್ಕೊಳ್ತೀರಾ? ದುಡ್ಡು ಗೆದ್ದಿದ್ದಾಗ ಇಬ್ರು ಹಂಚ್ಕೋತಿದ್ವಿ, ಈಗ ನಿಮ್ಮನ್ ಗೆದ್ದಿದೀವಿ. ಹೇಗ್ ಹಂಚ್ಕೊಳ್ಳೋದು? ಒಂದ್ ಕೆಲ್ಸ ಮಾಡ್ರೆ, ಕುಯ್ದು 2 ಭಾಗ ಮಾಡಿ ನೀನಂತ ಅವಳಂತ ತಗೊಂಡ್ಬಿಡಿ. ಆಗಳ ಇದನ್ನೇನ್ ಚಂದ್ರಶೇಖರ್ ಕಂಬಾರರ ಸಿರಿಸಂಪಿಗೆ ನಾಟಕ ಅನ್ಕೊಂಡ್ಬಿಟ್ರ? 2 ಭಾಗ ಮಾಡ್ಬಿಡೋದಕ್ಕೆ? ನಡೀರಿ ಪರಮೇಶ್ವರ ಅವರೇ, ನಮ್ಮ ಮನೆಗೆ ಹೋಗೋಣ. ಸುಮ್ನೆ ಜಗಳ ಆಡ್ಬೇಡ ಕಣೆ. 15 ದಿನ ನಿಮ್ಮ ಮನೇಲಿ ಇರ್ಲಿ, 15 ದಿನ ನಮ್ಮ ಮನೇಲಿ ಕೆಲಸ ಮಾಡ್ಕೋತೀನಿ. ಆಗ್ಬಹುದಾ? ಆಗ್ಬಹುದು. ನಡೀರಿ. ನಿಲ್ಸು. ಮೀಸೆ ಇದ್ರೆ ಈ ಮಂಜಣ್ಣನ ತರ ಮೀಸೆ ಇರಬೇಕು, ಇಲ್ಲಾಂದ್ರೆ ಇರಲೇಬಾರ್ದು. ಯಾಕೆ ನನ್ನ ಥರ ಇರಬಾರ್ದು? ಆಗ್ಬೋದು ಸರ್. ಈ ಮನೆಯಲ್ಲಿ ಜೂಜು ಮಟ್ಕ ನಡೀತಾ ಇದೆ ಅಂತ ಗೊತ್ತಾಯ್ತು. ಇಲ್ಲ ಇನ್ಸ್ಪೆಕ್ಟ್ರೆ, ಹಾಗೇನಿಲ್ಲ. ಯಾಕ್ರಮ್ಮ ಸುಳ್ಳು ಹೇಳ್ತೀರಾ? ಅಕ್ಕಪಕ್ಕದ ಮನೆಯವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಾಕಷ್ಟು ಸಾಕ್ಷಿಗಳಿದೆ, ಎದುರುಗಡೆನೆ ಪಗಡೆ ಬೇರೆ ಇದೆ. ಸರ್ ಇಲ್ಲಿ ನೋಡಿ ಸರ್, ಡ್ರಗ್ಸ್. ಇದ್ರ ಹಿಂದೆ ಯಾರ್ಯಾರು ಇದ್ದೀರಾ? ನೀವಿದ್ದೀರೇನ್ರಿ? ಖಂಡಿತವಾಗ್ಲೂ ಇಲ್ಲ ಸರ್. ನನ್ನ ಹೆಂಡತಿ ನನ್ನ ಜೂಜಲ್ ಸೋತರು, ಇವರಿಬ್ರು ನನಗೆ ಗೆದ್ರು.
ಇವ್ರ ಮನೆಗೆ ನಾನು ಕೆಲ್ಸಕ್ಕೆ ಹೋಗ್ಬೇಕಂತೆ. ಮಹಾಭಾರತ ರಿಪೀಟ್ ಆಗಿದೆ. ಅಂದು ಧರ್ಮರಾಯ ದ್ರೌಪದಿನ ಅಡ ಇಟ್ಟು ಸೋತ, ಇವತ್ತು ನಿಮ್ಮ ಹೆಂಡತಿ ನಿಮ್ಮನ್ನ ಅಡ ಇಟ್ಟು ಸೋತಿದಾರ? ಸೇಮ್ ಟು ಸೇಮ್. ದಯವಿಟ್ಟು ನನ್ನ ಕಾಪಾಡಿ ಸರ್. ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ ಕೊಡಿ, ಮಂಜಣ್ಣ ಜಪ್ತಿ ಮಾಡೋ. ಎಸ್ ಸರ್. ಸರ್ ನನ್ನ ಹತ್ರ ಇರೋದೆಲ್ಲ ನಾನು ಕಳ್ಕೊಂಡು ಬಿಟ್ಟಿದ್ದೀನಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಬರ್ತೀನಿ ಸರ್, ದಾರಿ ಬಿಡಿ. ನಂದೇನು ತಪ್ಪಿಲ್ಲ ಸರ್, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ನಾನು ತಂದಿರೋದು ಬರೀ 10,000. ನಾನು ಬರ್ತೀನಿ ಪಾರು. ಸರ್ ನನ್ನ ಹತ್ರ ಇರೋದು ಬರೀ 10,000. ನನಗೂ ಅದಕ್ಕೂ ಸಂಬಂಧ ಇಲ್ಲ ಸರ್, ತಗೊಳ್ಳಿ ಸರ್. ಪಾರು, ಐ ಆಮ್ ವೆರಿ ಸಾರಿ. ಬರ್ತೀನಿ. ಅಯ್ಯೋ ಪ್ಲೀಸ್ ನಿಂತ್ಕೊಳ್ರೆ. ಫ್ರೆಂಡ್ಸ್ಗಳು ಸಹಾಯಕ್ಕೆ ಬರಲ್ಲ ಪಾರ್ವತಿ ಅವರೇ. ಸಿಗೋಕೊಂಡಾಗ ತಪ್ಪಿಸ್ಕೊಳ್ಳೋ ಬುದ್ಧಿ ನಿಮಗಿರ್ಬೇಕಾಯ್ತು. ನಡ್ರಿ ಸ್ಟೇಷನ್ಗೆ. ಅಯ್ಯೋ ನಾವು ಆ ಥರ ಅಲ್ಲ ಸರ್. ಈ ಏರಿಯಾ ಇನ್ಸ್ಪೆಕ್ಟರ್ ಶಿಶುಪಾಲ್ ಇದಾರಲ್ಲ, ನಾವು ತುಂಬಾ ಬೇಕಾದವರು. ನನ್ನ ಪ್ರೀತಿಯಿಂದ ತಂಗಿ ವಾ ಅಂತಾರೆ. ಬೇಕಿದ್ರೆ ಕೇಳಿ ನೋಡಿ, ನಾವು ತುಂಬಾ ಒಳ್ಳೆಯವರು. ಈ ಡ್ರೆಸ್ಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ನೀವು ತಿಳ್ಕೊಂಡಿರೋ ಹಾಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲ, ಮತ್ತೆ ಲಾಯರ್ ಗುಂಡಣ್ಣ. ನಾನಕ್ಕ ಶುಭ